ಎಲ್ಲರಿಗೂ ನಮಸ್ಕಾರ. ಕುಮಾರಸ್ವಾಮಿ ಸಾಹೇಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮತ್ತು ನಮ್ಮಂಥ ಯುವಕರಿಗೆ ಒಂದು ಪ್ರೇರಣೆ ಮತ್ತು ಒಂದು ರೋಲ್ ಮಾಡೆಲ್ ಥರ ನಡೆತಕ್ಕಂಥ ಒಬ್ಬ ವ್ಯಕ್ತಿ. ಅವ್ರ ಮೇಲೆ ಸುಮಾರು ಯುವಕರು ಅಪೂರ್ವವಾದ ಗೌರವ ಮತ್ತು ಪ್ರೀತಿ ಇದೆ. ಇತ್ತೀಚೆಗೆ ಅವರು ನಡವಳಿಕೆ ಅದು ಯಾಕೆ ಹಿಂಗೆ ಮಾಡ್ತಾರಂತ ಅರ್ಥ ಆಗ್ತಾ ಇಲ್ಲ. ಯಾವತ್ತೂ ಸಹ ಈ ಕರ್ನಾಟಕ ರಾಜ್ಯ ಒಂದು ಶಾಂತಿಯ ತೋಟ ಆಗ್ಬೇಕಂತ ಅವ್ರ ಪ್ರಯತ್ನ, ಮತ್ತು ಕರ್ನಾಟಕ ರಾಜ್ಯ ಉನ್ನತ ರಾಜ್ಯ ಆಗ್ಬೇಕಂತ ಈ ದೇಶದಲ್ಲಿ ಅಂತ ಅವ್ರ ಪ್ರಯತ್ನ ಇದ್ದಿರೋದು. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಯಾವ್ಯಾವ ವಿಷಯ ಕರ್ನಾಟಕದ ಒಂದು ಇಶ್ಯೂ ಬಂದರೆ ಅವ್ರು ಅದನ್ನು ಸೆಂಟ್ರ್ ಒಟ್ಟಿಗೆ ರೈಸ್ ಮಾಡ್ತಾ ಇದ್ರು. ಎಕ್ಸಾಂಪಲ್, ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್, ಈ ಬೆಂಗಳೂರಿನ ಜೀವರೇಖೆ ಮತ್ತು ಲಕ್ಷಾಂತರ ಇಲ್ಲಿರೋ ನಿವಾಸಿಗಳು ಡೈಲಿ ಕಮ್ಯೂಟ್ ಮಾಡೋದಂಥ ಸಾರಿಗೆ, ಅದ್ರ ಬಗ್ಗೆ ಇನ್ನಷ್ಟು ನಮಗೆ ತೊಂದರೆ ಆಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟು ಅದನ್ನು ರಿಲೀಸ್ ಮಾಡ್ತಾ ಇಲ್ಲ, ಬಿಡುಗಡೆ ಮಾಡ್ತಾ ಇಲ್ಲ, ಫಂಡ್ಸ್ ರಿಲೀಸ್ ಮಾಡ್ತಾ ಇಲ್ಲ. ಮತ್ತು ಫಂಡ್ಸ್ ರಿಲೀಸ್ ಆದ್ರೂ ಲೈನ್ಗಳು ಅಪ್ರೂವ್ ಆಗಿರೋದು ಅದಕ್ಕೆ ಕನ್ಸೆಂಟ್ ಟು ಆಪ್ರೇಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಇಂಥ ಹಲವಾರು ಇಶ್ಯೂಗಳು ಈ ರಾಜ್ಯದ ತೆರಿಗೆ, GST ಫಂಡ್ ಬಗ್ಗೆ ನಾವು ಎಲ್ಲ ಇದರಲ್ಲಿ ರೈಸ್ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ತೆರಿಗೆ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆನೂ ಕುಮಾರಣ್ಣ ಚರ್ಚೆ ಮಾಡ್ತಾ ಇಲ್ಲ. ಇದು ಯಾಕೆ ಇತ್ತೀಚೆಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಇಶ್ಯೂಗಳು ಇಡೀ ರಾಜ್ಯಕ್ಕೆ ಚಾಲೆಂಜ್ ಆಗ್ತಾ ಇರೋಂಥ ಇಶ್ಯೂಗಳನ್ನ ಬಿಟ್ಟು ಇವರು ಒಂದು ಬಿಡದಿ ಟೌನ್ಶಿಪ್, ಹೌದು ಬಿಡದಿಯದ ರೈತರು ಅವ್ರಿಗೆ ಅನ್ಯಾಯ ಆಗಿದ್ರೆ ಅವ್ರು ಬೇಡ ಅಂದರೆ 100% ಅಕ್ವಿಸಿಷನ್ ಅವರು ಕನ್ಸಿಡರ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಅದರ ಒಂದು ಪರಿಹಾರ ಇದೆ. ಇದು ಏನು ಬಿಡದಿ ಟೌನ್ಶಿಪ್ ಇಶ್ಯೂನ ಇವರು ರೇಸ್ ಮಾಡಿ ಇದನ್ನು ಇವರು ಕೌಂಟರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವೈ ಆರ್ ಯು ಲಿಮಿಟಿಂಗ್ ಯುವರ್ ಸೆಲ್ಫ್ ಓನ್ಲಿ ಟು ಬಿಡದಿ? ಕುಮಾರಣ್ಣ, ಯು ಆರ್ ಫಾರ್ಮರ್ ಚೀಫ್ ಮಿನಿಸ್ಟರ್, ನಿಮ್ಮ ಅನುಭವ ಇರೋದು ಇಡೀ ಕರ್ನಾಟಕಕ್ಕೆ ಇರಬೇಕು. ಮತ್ತು ಇವತ್ತು ನೀವು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದೀರಿ, ದಯವಿಟ್ಟು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಆ ಇಶ್ಯೂಗಳ ಬಗ್ಗೆ ನೀವು ರೈಸ್ ಮಾಡಬೇಕು. ನೀವು ಮೌನವನ್ನು ಯಾಚಿಸ್ತಾ ಇದ್ದೀರಿ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನಿಖಿಲ್ ಅಣ್ಣ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ. ಅವ್ರು ಬಿಡದಿ ಟೌನ್ ಬಗ್ಗೆ ಇರಲಿ, ಮೈಸೂರು, ಹಾಸನ್ನು, ಅಲ್ಲಿ ತನಕ ಅಲ್ಲಿ ಒಟ್ಟಿಗೆ ಸೀಮಿತ ಆಗಿದ್ದಾರೆ. ಅವ್ರ ಪ್ರಯತ್ನ ಅವ್ರು ಮಾಡಲಿ. ತಾವು ದಯವಿಟ್ಟು ಇದನ್ನ ಇಡೀ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ತಾವು ಕೇಂದ್ರದ ಒಂದು ಸಚಿವರಾಗಿ ಅದನ್ನು ತಾವು ಅಡ್ರೆಸ್ ಮಾಡಬೇಕಂತ ತಮ್ಮ ಹತ್ರ ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೀನಿ.